ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋಗಿ ಬರ್ತೀನಿ ಅದಕ್ಕೆ. ಏನಿದೆ ರತ್ನವೇಣಿ, ಲಗೇಜ್ ಸಮೇತ ಹೊರಟಿದ್ದೀರಾ? ಏನ್ ಇನ್ ಮುಂದೆ ಬರೋದೇ ಇಲ್ವಾ ಹೇಗೆ? ಎಲ್ಲ ಋಣಾನು ಬಂದ ಅಲ್ವಾ ಅದಕ್ಕೆ. ಇಷ್ಟು ದಿನ ಈ ಮನೇಲಿ ಇರಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸತ್ತೆ, ಅದಕ್ಕೆ ಇದ್ದೆ. ಇನ್ನು ಮುಂದೆ ಏನೋ ಗೊತ್ತಿಲ್ಲ, ಯಾವಾಗತ್ತೋ ಬರ್ತೀನಿ ಅದಕ್ಕೆ. ಯಾವಾಗ ಬೇಕಾದ್ರೂ ಬನ್ನಿ, ಇದು ನಿಮ್ಮ ಮಗಳ ಮನೆ, ನಿಮ್ಮಿಷ್ಟ. ಅಲ್ಲ ಚಿಕ್ಕಮ್ಮ, ಅವತ್ತು ನಾನೇ ಊರಿಗೆ ಹೊರಡಿ ಅಂತ ಹೇಳಿದ್ರೆ ನಿಮಗೆ ಹೋಗಕ್ಕೆ ಇಷ್ಟನೇ ಇರಲಿಲ್ಲ, ಇಲ್ಲೇ ಉಳ್ಕೊಂಡ್ರಿ. ಈಗ ನೋಡಿದ್ರೆ ನೀವೇ ಊರಿಗೆ ಹೋಗ್ತೀನಿ ಅಂತ ಹೊರಟು ನಿಂತಿದ್ದೀರಲ್ಲ, ಅಂಥದ್ದು ಏನಾಗಿದೆ ಇಲ್ಲಿ? ಚಿಕ್ಕಮ್ಮ, ನೀವು ಯಾಕೋ ಮೊದಲಿನ ಥರ ಇಲ್ಲ, ಏನೋ ಬದಲಾಗಿದೆ. ನಿಮ್ಮ ಸಮಸ್ಯೆ ಏನು ಹೇಳಿ? ಪಾರ್ವತಿ, ರತ್ನವೇಣಿಗೆ ಅರ್ಶನ ಕುಂಕುಮ ಕೊಡಮ್ಮ. ಸರಿ ಅತ್ತೆಮ್ಮ. ಕೂತ್ಕೊಳ್ಳಿ ರತ್ನವೇಣಿ. ಅದಕ್ಕೆ ಇಷ್ಟು ದಿನ ಈ ಬಡಪಾಯಿನ ನಿಮ್ಮ ಮನೇಲಿ ಇಟ್ಕೊಂಡು 3 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ ಅದಕ್ಕೆ? ಅಯ್ಯೋ ರತ್ನವೇಣಿ, ಈ ಥರ ಋಣದ ಮಾತೆಲ್ಲ ಆಡಬೇಡಿ. ನೋಡಿ, ನೀವು ಊರಿಗೆ ಹೋದ್ಮೇಲೆ ಅಲ್ಲೇನಾದರೂ ಕಷ್ಟ ಅಂತ ಅನ್ಸಿದ್ರೆ, ದುಡ್ಡೇನಾದರೂ ಬೇಕಾದ್ರೆ ಯಾವ ಸಂಕೋಚನೂ ಇಲ್ಲದೆ ನಮ್ಮ ಹತ್ರ ಕೇಳಿ. ಯಾಕಂದರೆ ಅಲ್ಲಿ ಕೇಳಕ್ಕೆ ನಿಮ್ಗೊಂಥರ ಮುಜುಗರ ಆಗಬಹುದು, ಕೊಡೋರು ಇಲ್ಲದೆ ಇರಬಹುದು. ಈ ವಯಸ್ಸಿನಲ್ಲಿ ನೀವು ಹೋಗಿ ದುಡ್ದು ಸಂಪಾದನೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗ ಏನು ಬೇಕಾದರೂ ಕೇಳಿ, ಇಲ್ಲಾಂದರೆ ಇಲ್ಲಿಗೆ ಬಂದಿದ್ದುಬಿಡಿ. ಸರಿ ಅದಕ್ಕೆ, ಈ ನಿಮ್ಮ ಉಪಕಾರನ ಪ್ರೀತಿನ ನಾನು ಯಾವತ್ತಿಗೂ ಮರೆಯಲ್ಲ. ನಾನು ಹೋಗಿ ಬರ್ತೀನಿ. ಚಿಕ್ಕಮ್ಮ, ಊರಿಗೆ ಹೋದ ಕೂಡಲೇ ಫೋನ್ ಮಾಡಿ. ಸರಿ ಕಂದ, ಬರ್ತೀನಿ. ಬರ್ತೀನಿ ಬಂಗಾರಿ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.